ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಕ್ಬರ್ ಒಮ್ಮೆ ಕಾಯಿಲೆಗೆ ಬಿದ್ದ. ಅದು ಎಂಥ ಕಾಯಿಲೆ ಎಂದರೆ ರಾತ್ರಿಯೆಲ್ಲ ನಿದ್ರೆ ಬಾರದ ರೋಗ. ಊರಿನ ವೈದ್ಯರೆಲ್ಲರೂ ಚಿಕಿತ್ಸೆ ನೀಡಿದರು, ಆದರೂ ಫಲಕಾರಿಯಾಗಲಿಲ್ಲ. ಕಡೆಗೆ ರಾಜ್ಯ ವೈದ್ಯ ಹೇಳಿದ, ಚಕ್ರವರ್ತಿಗಳಿಗೆ ಪ್ರತಿದಿನ ಮಲಗುವ ಮುಂಚೆ ಕತೆ ಹೇಳಬೇಕು. ಕತೆ ಕೇಳಿ ಅವರ ಮನಸ್ಸು ಸಂತೋಷಗೊಂಡು ಅವರು ಶಾಂತವಾಗಿ ನಿದ್ರಿಸಬಹುದು. ಪಾಳಿಯ ಪ್ರಕಾರ ಆಸ್ಥಾನದಲ್ಲಿ ಇದ್ದವರೆಲ್ಲ ಪ್ರತಿದಿನವೂ ಅಕ್ಬರನಿಗೆ ಒಂದೊಂದು ಕತೆ ಹೇಳುತ್ತಿದ್ದರು. ಕತೆ ಮುಗಿದ ಬಳಿಕವೂ ಆಮೇಲೆ ಆಮೇಲೆ ಎಂದು ಅಕ್ಬರ್ ಕೇಳುತ್ತಿದ್ದ. ಅದಕ್ಕೆ ಉತ್ತರಿಸಲಾಗದೆ ಎಲ್ಲರೂ ಸೋತು ಹೋಗಿದ್ದರು. ಕಡೆಗೆ ಬೀರ್ಬಲ್ನ ಸರದಿ ಬಂತು. ಅವನು ಕತೆ ಹೇಳಲು ಆರಂಭಿಸಿದ. ಒಂದು ಕಾಡಿನಲ್ಲಿ ಒಬ್ಬ ಬೇಡನಿದ್ದ. ಅವನಿಗೆ ಒಂದು ಗುಡಿಸಲು ಇತ್ತು. ಕಾಡಿನ ಮೃಗಗಳ ಬಗ್ಗೆ ಅವನಿಗೆ ಸ್ವಲ್ಪವೂ ಹೆದರಿಕೆ ಇರಲಿಲ್ಲ. ಆದರೆ ಹಕ್ಕಿಗಳದ್ದೇ ಅವನಿಗೆ ದೊಡ್ಡ ಚಿಂತೆಯಾಯಿತು ಎಂದು ಹೇಳಿದ. ಹಕ್ಕಿಗಳೇ ಹೇಗೆ ಎಂದು ಅಕ್ಬರ್ ಕುತೂಹಲದಿಂದ ಕೇಳಿದ. ಬೇಡನು ಕಾಳುಗಳನ್ನು ತಂದು ಗುಡಿಸಲ ಒಳಗೆ ಇಟ್ಟರೆ ಹಕ್ಕಿಗಳು ಬಂದು ತಿಂದು ಹೋಗುತ್ತಿದ್ದವು. ಅದಕ್ಕೆ ಸರಿ ಸರಿ ಆಮೇಲೆ ಎಂದು ಅಕ್ಬರ್ ಕುತೂಹಲದಿಂದ ಕೇಳಿದ. ಹಕ್ಕಿಗಳ ಕಾಟ ತಡೆಯಲು ಬೇಡ ಒಂದು ಉಪಾಯ ಹೂಡಿದ. ಸಂತೆಗೆ ಹೋಗಿ ಬುಟ್ಟಿಯೊಂದನ್ನು ತಂದು ಅದರಲ್ಲಿ ಕಾಳುಗಳನ್ನು ಹಾಕಿ ಭದ್ರವಾಗಿ ಮುಚ್ಚಿದ. ಆಮೇಲೆ ಏನಾಯಿತು ಎಂದು ಅಕ್ಬರ್ ಮತ್ತೆ ಕೇಳಿದ. ಹಕ್ಕಿಗಳು ಬಂದವು, ಬುಟ್ಟಿಯನ್ನು ಕುಕ್ಕಿದವು. ಕೊಕ್ಕು ನೋವಾಯಿತೇ ವಿನಃ ಕಾಳು ಸಿಗಲಿಲ್ಲ. ಆಗ ಬುದ್ಧಿವಂತ ಗುಬ್ಬಚ್ಚಿ ಒಂದು ಉಪಾಯ ಮಾಡಿತು. ಏನದು ಎಂದು ಅಕ್ಬರ್ ಕುತೂಹಲದಿಂದ ಕೇಳಿದ. ತನ್ನ ಸ್ನೇಹಿತ ಇಲಿಯನ್ನು ಕರೆದು ಬುಟ್ಟಿಯನ್ನು ತೂತು ಮಾಡುವಂತೆ ಹೇಳಿತು. ಸರಿ ಸರಿ ಆಮೇಲೆ ತೂತಿನಿಂದ ಕಾಳುಗಳು ಕೆಳಕ್ಕೆ ಬಿದ್ದವು. ಈ ಸುದ್ದಿ ಕಾಡಿನಲ್ಲಿ ಇದ್ದ ಹಕ್ಕಿಗಳಿಗೆ ಹೇಗೋ ತಿಳಿಯಿತು. ಸ್ವಲ್ಪ ಹೊತ್ತಿನ ಒಳಗೆ ಗುಡಿಸಲಿನ ಹೊರಗೆ ತುಂಬಾ ಹಕ್ಕಿಗಳು ಬಂದವು. ಎಷ್ಟು ಅಂತ ಊಹಿಸಬಲ್ಲಿರ ಮಹಾಪ್ರಭು? ಎಷ್ಟು? ಒಂದಲ್ಲ ಎರಡಲ್ಲ 500 ಹಕ್ಕಿಗಳು. ಅಬ್ಬಾ, ಆಮೇಲೇನಾಯಿತು? ಮೊದಲನೇ ಹಕ್ಕಿ ಒಳಗೆ ಹೋಗಿ ಒಂದು ಕಾಳನ್ನು ಕಚ್ಚಿಕೊಂಡು ಹೊರಕ್ಕೆ ಹಾರಿ ಹೋಯಿತು. ಆಮೇಲೆ ಎರಡನೇ ಹಕ್ಕಿ ಒಂದು ಕಾಳನ್ನು ಕಚ್ಚಿಕೊಂಡು ಹಾರಿ ಹೋಯಿತು. ಆಮೇಲೆ ಏನಾಯಿತು? ಮೂರನೇ ಹಕ್ಕಿ ಒಂದು ಕಾಳನ್ನು ಕಚ್ಚಿಕೊಂಡು ಹೊರಗೆ ಹಾರಿ ಹೋಯಿತು. ಸರಿ, ಮುಂದೆ ನಾಲ್ಕನೇ ಹಕ್ಕಿ ಒಳಗೆ ಹೋಗಿ ಒಂದು ಕಾಳನ್ನು ಗೊತ್ತು ಮಾರಾಯ, ಆಮೇಲೇನಾಯಿತು ಎಂದು ಅಕ್ಬರ್ ಸಿಟ್ಟಿನಿಂದ ಕೇಳಿದ. ಐದನೇ ಹಕ್ಕಿ ಒಳಕ್ಕೆ ಹೋಗಿ ಅಕ್ಬರ್ ಸಹನೆ ಕಳೆದುಕೊಂಡ. ಬೀರ್ಬಲ್, ಸಾಕು ಮಾಡು, ಇನ್ನು ಎಷ್ಟು ಹಕ್ಕಿಗಳು ಉಳಿದಿವೆ ಅದಾದ್ರೂ ಹೇಳು. ಮಹಾಸ್ವಾಮಿ, ಇದುವರೆಗೂ 5 ಹಕ್ಕಿಗಳು ಕಾಳನ್ನೆತ್ತಿಕೊಂಡು ಹೋದವು. ಇನ್ನು 495 ಹಕ್ಕಿಗಳು ಬಾಕಿ ಇವೆ. ಹಾ, ನಾನು ಎಲ್ಲಿದ್ದೆ? 6ನೇ ಹಕ್ಕಿ ಒಳಗೆ ಹೋಗಿ ಸಾಕು ಮಾಡು ಬೀರ್ಬಲ್, ನನಗೆ ನಿದ್ರೆ ಬರ್ತಿದೆ ಎಂದು ಅಕ್ಬರ್ ಆಕಳಿಸಿದ. ಸರಿ ಮಹಾರಾಜರೇ, ನಾನು ಬರ್ತೀನಿ ಎಂದು ಬೀರ್ಬಲ್ ಹೇಳಿದಾಗ, ಇನ್ನು ಮುಂದೆ ಯಾರು ಕತೆ ಹೇಳಲು ಬರಬೇಕಾಗಿಲ್ಲ, ಹೊರಡಿ ಎಂದು ಅಕ್ಬರ್ ಹೇಳಿದ. ಇದೊಂದು ಚಿಕ್ಕ ಹಾಸ್ಯ ಕತೆ. ಮೂರ್ಖರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅನ್ನೋದನ್ನ, ಮೂರ್ಖರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಅನ್ನೋದನ್ನ ನಾವು ಬೀರ್ಬಲ್ನಿಂದ ಕಲಿಯಬೇಕು. ಅದಕ್ಕೆ ಮಕ್ಕಳಿಗೆ ತೆನಾಲಿ ರಾಮನ ಕತೆಗಳು, ಪಂಚತಂತ್ರ ಕತೆಗಳು, ಅಕ್ಬರ್ ಬೀರ್ಬಲ್ ಕತೆಗಳನ್ನು ಕೇಳಿಸಿ. ಈ ಅಕ್ಬರ್ ಬೀರ್ಬಲ್ ಕತೆಗಳಲ್ಲಿ ಹೇಗೆ ಮೂರ್ಖ ಅಕ್ಬರ್ ಪ್ರತಿ ಸರಿ ಬೀರ್ಬಲ್ನ ಬುದ್ಧಿವಂತಿಕೆಗೆ ಸೋಲಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಧಿಕಾರಕ್ಕಿಂತ ಹಣಕ್ಕಿಂತ ಬುದ್ಧಿವಂತಿಕೆಗೆ ಬೆಲೆ ಅನ್ನೋದು ಮಕ್ಕಳಿಗೆ ತಿಳಿಯಬೇಕು.